ಇವಾಗ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ನೋಡುವಾಗ ಇನ್ನೊಂದು ಸಂಗತಿ ಈ ನಿಕೋದೇಮನ ಬಗ್ಗೆ ಹೇಳಿರುವಂಥದ್ದು ಮತ್ತು ವಿಶೇಷವಾಗಿ ಅನೇಕರು ಈ ಸಂಗತಿ ಬಗ್ಗೆ ಅನೇಕ ಬೋಧನೆಗಳು ಮಾಡಿದರೆ ಪ್ರಸಂಗವನ್ನು ಕೇಳಿರ್ಬೋದು. ಆತನು ರಾತ್ರಿಯಲ್ಲಿ ಬಂದಿದ್ದನು. ಹೌದು, ರಾತ್ರಿಯಲ್ಲಿ ಬಂದಿರುವಂತ ಸಂಗತಿ ಕೆಲವು ವಿಷಯಗಳನ್ನು ತಿಳಿಸ್ಪಡಿಸಬಹುದು. ಹೌದು, ಆದರೆ ಅದರ ಬಗ್ಗೆ ನಾವು ಡೀಟೇಲ್ ಆಗಿ ಹೋಗ್ಬೇಕಾಗಿಲ್ಲ. ಅನೇಕ ಸಂಗತಿ ಪ್ರಸಂಗಗಳನ್ನು ಕೇಳಿರ್ಬೋದು. ಆದರೆ ಹೇಗೂ ರಾತ್ರಿ ಬಂದಿರುವಂತ ಸಂಗತಿ 3 ಸಾರಿ ದೇವರ ವಾಕ್ಯದಲ್ಲಿ ಬರೆದಿರುವಂತ ನೋಡ್ತೇವೆ. ನಂತರದಲ್ಲಿ 7ನೇ ಅಧ್ಯಾಯದಲ್ಲಿಯೂ ರಾತ್ರಿ ಸಮಯದಲ್ಲಿ ಬಂದಿರುವಂತಹ ನಿಕೋದೇಮನು ಬಂದಿದೆ. 19ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಕೂಡ ತಿರುಗಿ ರಾತ್ರಿ ಸಮಯದಲ್ಲಿ ಬಂದಿರುವಂತಹ ನಿಕೋದೇಮನು ಅಂತ ಬರ್ತಿರೋದು ನೋಡ್ತೇವೆ. ಅಂದ್ರೆ ಇಲ್ಲಿ ನೋಡುವಾಗ ಹೇಗೂ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅನೇಕ ಸಂಗತಿ ಕೇಳಿದ್ರ ಆತನೊಬ್ಬ ಅಧಿಕಾರ ಉನ್ನತ ಸ್ಥಾನದಲ್ಲಿದ್ದ, ಪರಿಸಾಯನಾಗಿದ್ದ. ಸೊ ತಾನು ಇತರರಿಗೆ ಇಂಥ ವ್ಯಕ್ತಿಯನ್ನು ಅಥವಾ ಕರ್ತನ ಅಂತ ಯೇಸು ಕ್ರಿಸ್ತನು ಆತನ ಬೋಧನೆಯನ್ನು ತಿರಸ್ಕರಿಸುವಂತೆ ಜನರಿಗೆ ಬೋಧಿಸುವಂತಹ ಒಂದು ಸ್ಥಾನದಲ್ಲಿದ್ದ. ಮತ್ತು ಅಷ್ಟೇ ಅಲ್ಲ, ತಾನು ಸುಪೀರಿಯರ್, ತಾನು ಶ್ರೇಷ್ಠನು, ಹಳೆ ಒಡಂಬಡಿಕೆ ನಮ್ಮದು, ಅಬ್ರಹಾಮನು ನಮ್ಮ ತಂದೆ ಇಂಥ ಹೇಳುವಂತಹ ಸಂಗತಿಯಲ್ಲಿ ಇದ್ದನು. ಅದಕ್ಕೋಸ್ಕರವೇ ಆತನು ಬಹಿರಂಗವಾಗಿ ಕರ್ತನ ಬಳಿಗೆ ಬೆಳಕಿನಲ್ಲಿ ಬರಲಿಕ್ಕಿಲ್ಲ. ಈ ಸಂಗತಿ ಉಂಟು. ಹೌದು, ಅನೇಕ ಹಂತ ಅಡಚಣೆಗಳು, ತೊಡಕುಗಳು ಅಥವಾ ಜನರ ಕಣ್ಣು ತಪ್ಪಿಸಿ ಬರುವಂತ ಅನೇಕ ಸಂಗತಿಗಳಿರ್ಬೋದು, ಆಗಿರ್ಬೋದು. ಆತನು ಹಾಗೆ ಅಂತ ಒಂದು ಪರಿಸ್ಥಿತಿಗೋಸ್ಕರ ಆತನು ರಾತ್ರಿ ಸಮಯದಲ್ಲಿ ಬಂದಿರಬಹುದು. ಅನೇಕರು ಯಾವ ಸಮಯದಲ್ಲಿ ಬಂದರೂ ಅದೇನು ಪರವಾಗಿಲ್ಲ ಅಂತ ಹೇಳ್ತಾರೆ. ಆದರೆ 3 ಸಾರಿ ಬೈಬಲ್ ಅಲ್ಲಿ ಆತನು ರಾತ್ರಿ ಸಮಯದಲ್ಲಿ ಬಂದಿರುವಂಥವನು ಅಂತ ಹೇಳಿದ್ರೆ ಒಂದು ರೀತಿ ಹೌದರಲ್ಲಿ ಕೆಲವು ಮಾತುಗಳು, ಯಾಕಂದ್ರೆ ದೇವರ ಆತ್ಮನ ಹಾಗೆ ವಾಕ್ಯ ಬರೆಸಿರುವಂತ ನೋಡ್ತೇವೆ. ಅದು ಒಂದು. ಹಾಗಿರುವಾಗ 7ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡ್ತೇವೆ, 3ನೇ ಅಧ್ಯಾಯದಲ್ಲಿ ಕರ್ತನಾಥ ಯೇಸು ಕ್ರಿಸ್ತನಿಗೆ ಭೇಟಿಯಾಗಿ ಮಾತನಾಡಿ ಹೋದನು. ಆದರೆ ಆತನ ನಂಬಿಕೆ ಅಥವಾ ಆತನ ಪರಿವರ್ತನೆ ಇವೆಲ್ಲವೂ ನಮ್ಗೆ ಅಷ್ಟೊಂದು ವಿವರವಾಗಿಲ್ಲ. ಆದ್ರೆ ನಾವು ಹೀಗಾಗಿರ್ಬೋದು, ಮಾಡಬಹುದು. ಆದ್ರೆ 7ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ, ಪರಿಸರರು ಕೆಲವರನ್ನು ಕರ್ತನ ಬಳಿಗೆ ಆತನಿಗೆ ತಪ್ಪಿಗೆ ಸಿಲುಕಿಸಿ ಆತನಿಗೆ ಅಪರಾಧಿ ಸ್ಥಾನದಲ್ಲಿ ಆತನ ಸಾಯಿಸಬೇಕಂತೇಳಿ ಜನರ ಗುಂಪನ್ನು ಕಳಿಸಿದ್ರು. ಆದ್ರೆ ಅವರು ವಾಪಸ್ ಬಂದು ರಿಪೋರ್ಟ್ ಕೊಡ್ತಾರೆ ಅಂದ್ರೆ ನಮ್ಮಿಂದ ಆತನಿಗೆ ತಪ್ಪಿಗೆ ಸಿಕ್ಸ್ಲಿಕ್ಕೆ ಆಗ್ಲಿಲ್ಲ. ಆತನ ಹೇಳುವುದೆಲ್ಲವೂ ಅದರಲ್ಲಿ ಅರ್ಥವಿದೆ. ಅದರಲ್ಲಿ ಏನಂತಾರೆ, ಒಂದು ರೀತಿ ನಾವು ಆತನ ಮಾತಿಗೆ ಎದುರಿಸುವಂತ ಶಕ್ತಿ ನಾವು ಹೊಂದಿಲ್ಲ, ಸಾಮರ್ಥ್ಯ ಹೊಂದಿಲ್ಲ, ನಮಗಿಂತ ಶ್ರೇಷ್ಠನಾಗಿದ್ದಾನೆ ಎನ್ನುವಂತ ಆತನ ಬೋಧನೆಯು ವಿಶೇಷವಾದದ್ದು ಅನ್ನುವಂಥ ರೀತಿಯಲ್ಲಿ ಬಂದರು. ಅವಾಗ ಅಲ್ಲಿರುವಂತ ಪರಿಸರರು ಅವರಿಗೆ ಗದರಿಸ್ತಾರೆ, ನೀವು ಹೇಗೆ ಯಾಕೆ ಮಾಡ್ಯಾರ, ಆತನ ಹಿಡ್ಕೊಂಡ್ಬರ್ಬೇಕಿತ್ತು, ಹಾಗೆ ಮಾಡ್ಬೇಕಂತ. ಆವಾಗ ನೋಡ್ತೇವೆ 7ನೇ ಅಧ್ಯಾಯದಲ್ಲಿ ನೋಡ್ತೇವೆ, ರಾತ್ರಿ ಸಮಯದಲ್ಲಿ ಬಂದಿರುವಂತಹ ನಿಕೋದೇಮನು ಹೇಳ್ತಾನೆ, ಇಲ್ಲ, ನಮ್ಮ ಧರ್ಮಶಾಸ್ತ್ರದಲ್ಲಿ ಅಂತ ಒಂದು ಸಂಗತಿಗೆ ಅವಕಾಶ ಇಲ್ಲ. ಏನಂದ್ರೆ ನಿಜವಾಗ್ಲೂ ಒಬ್ಬ ತಪ್ಪಿಗಸ್ತನಾಗಿ ಮಾಡ್ಬೇಕಾದ್ರೆ ಆತನಿಗೂ ತನ್ನ ವಾದವನ್ನು ಸಮರ್ಥಿಸಿಕೊಳ್ಳುವಂತ ಅವಕಾಶ ಕೊಡಬೇಕು. ಅದಕ್ಕೋಸ್ಕರ ಅಂದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಅವರು ನಡ್ಕೊಳ್ಳುವಂತ ರೀತಿಗೆ ವಿರೋಧತ್ವವನ್ನು ಈ ನಿಕೋದೇಮನು ತೋರಿಸಿದನು. ಮತ್ತು ಅಷ್ಟೇ ಅಲ್ಲ, 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಂದ್ಸರಿ ಆ ರೀತಿ ಬರೆದಿರುವಾಗ ಅಲ್ಲಿ ಕೂಡ ನಾವು ನೋಡ್ತೇವೆ, ಆತನು ರಾತ್ರಿ ಸಮಯದಲ್ಲಿ ಬಂದಿರುವಂತಹ ನಿಕೋದೇಮ ಅಂತ ಗುರುತಿಸಿರುವಂಥದ್ದು. ಹೌದು, ಆದ್ರೆ ಅಲ್ಲಿ ನೋಡ್ತೇವೆ ಅವತ್ತು 19ನೇ ಅಧ್ಯಾಯದಲ್ಲಿ ನೋಡುವಾಗ ನಿಕೋದೇಮನು ರಾತ್ರಿ ಸಮಯದಲ್ಲಿ ಬರಲಿಲ್ಲ. ಅವತ್ತು ಆತನು ಇನ್ನೂ ಬೆಳಕಿರುವಾಗಲೇ. ಏನಂದ್ರೆ ಅಲ್ಲ ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ದೇಹವನ್ನು ಶಿಲುಬೆ ಮೇಲಿನಿಂದ ತೆಗೆದು, ಯಾಕಂದ್ರೆ ದಿವಸ ಚೇಂಜ್ ಆಗೋದ್ರೊಳಗೆ ಆತನನ್ನು 6 ಗಂಟೆ ಮುಗಿಂತ ಮುಂಚೆ ಆತನ ತೆಗೆದು ಸಮಾಧಿಗೆ ಹಾಕ್ಬೇಕಂತಿರುವಾಗ ನೋಡ್ತೇವೆ, ಆ ಬೆಳಗಿನ ಸಮಯದಲ್ಲಿ ಅಥವಾ ಬೆಳಕಿರುವಾಗಲೇ, ರಾತ್ರಿ ಸಮಯದಲ್ಲಿ ಅಲ್ಲ, ರಾತ್ರಿ ಸಮಯದಲ್ಲಿ ಅಂತ ನಿಕೋದೇಮನು ಅಲ್ಲಿಗೆ ಬರುವಾಗ ಆತನಿಗೆ ಅಷ್ಟೊಂದು ಧೈರ್ಯ ಬಂದಿತ್ತು. ಮತ್ತು ನೋಡ್ತೇವೆ, ಅರಿಮತಾಯದ ಸೀಮೋನೊಂದಿಗೆ ಸೇರಿ ಅವರು ಅಧಿಕಾರಿಗಳ ಅಥವಾ ಏನಂತಾರೆ ಅಧಿಕಾರಿಗಳ ಅಥವಾ ಅರಸರ ಹತ್ರ ಹೋಗಿ ಆತನು ಕರ್ತನ ದೇಹವನ್ನು ತೆಗೆದುಕೊಳ್ಳೋದಕ್ಕೆ ಪರ್ಮಿಷನ್ ಕೇಳಿ ಆತ ನಂತರ ಸುಗಂಧ ದ್ರವಗಳನ್ನು ಲೇಪಿಸಿ
ಹೊಸದಾಗಿರುವಂಥ ಸಮಾಧಿಯಲ್ಲಿ ಆತನ ದೇಹವನ್ನು ಇಟ್ಟರು ಅಂತ ಹೇಳಿ ನೋಡ್ತೇವೆ. ಅಂದರೆ ರಾತ್ರಿ ಸಮಯದಲ್ಲಿ ಬಂದಿರುವಂಥ ನಿಕೋದೇಮನು ಒಂದು ದಿವಸಕ್ಕೆ ಆತನು ಧೈರ್ಯದಿಂದ ಬೆಳಕಿನಲ್ಲಿ ಬರುವಂತೆ ಮಾಡಿದನು. ಮುಂದೆ ಏನಾಯಿತು ನಮ್ಗೆ ಗೊತ್ತಿಲ್ಲ. ಆದರೆ ಇಷ್ಟು ಆತನು ಅಂಥ ಒಂದು ಪರಿಸ್ಥಿತಿ, ಯಾಕಂದರೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಆತನನ್ನು ಕರ್ತನಾದ ಯೇಸು ಅಷ್ಟೊಂದು ಅವಮಾನ, ನಾಚಿಕೆ ಪಡಿಸಿ, ಹಿಂಸಿಸಿ, ತಪ್ಪಿಲ್ಲದವನನ್ನು ತಪ್ಪಿಗಸ್ತನಾಗಿ ನೇಮಿಸಿ, ಇಡೀ ಏನಂತಾರೆ ಪಟ್ಟಣ ಜನರೇ ಆತನಿಗೆ ವಿರೋಧವಾಗಿ ಹೋದಾಗ ಅವರೆಲ್ಲರ ಮಧ್ಯದಲ್ಲಿ ಈತನು ಬಂದು ಆತನ ದೇಹವನ್ನು ಕೇಳ್ಕೊಳ್ಬೇಕಂದ್ರೆ ನಿಜವಾಗಲೂ ಹೆಚ್ಚಿನ ಧೈರ್ಯ ಮತ್ತು ಧೈರ್ಯ ಬರಬೇಕಾದ್ರೆ ಅಲ್ಲಿ ನಂಬಿಕೆ ಬಂದಿರಬಹುದು. ಅಂತ ಒಂದು ನಂಬಿಕೆಯಿಂದ, ಅಂದರೆ ಇದು ನಂತರ ದಿವಸಗಳಲ್ಲಿ ಮುಂದೆ ಆಗಿರುವಂಥ ಸಂಗತಿ ನೋಡ್ತೇವೆ. ನಿಕೋದೇಮನಲ್ಲಿ ಆಗಿರುವಂಥ ಬದಲಾವಣೆ, ಆತನು ಅಲ್ಲಿಗೆ ಬಂದನು. ಮತ್ತು ಅಷ್ಟೇ ನೋಡ್ತೇವೆ, ಹೇಗೂ ಏನಂದ್ರೆ ಇನ್ನೊಂದು ಮಹತ್ ಕಾರ್ಯ ಮಾಡಿದ್ರೆ ಆತನು ಇನ್ನೂ ಬಲವಾಗಿ ನಂಬ್ತಿದ್ದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅನೇಕರು ಕರ್ತನಾದ ಯೇಸು ಕ್ರಿಸ್ತನ ಕೇಳ್ತಿದ್ರು, ನಿನ್ನನ್ನು ನೀನು ಇವಾಗ ಶಿಲ್ಬೆಯಿಂದ ಇಳಿದು ಬಾ, ನಿನ್ನನ್ನು ನೀನು ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು. ಒಂದ್ ವೇಳೆ ಹಾಗೆ ಮಾಡಿದ್ರೆ ಎಲ್ಲರಿಗಿಂತ ಮುಂದೆ ಓಡ್ ಬರ್ತೀನಿ ಅನ್ನೋ ಗೊತ್ತಿಲ್ಲ. ಹಾಗೆ ಮಾಡಿದ್ರೆ ಅನೇಕ ಜನರು, ನಮ್ಮಂಥವ್ರು ಅನೇಕರು ನಾವು ಓಡ್ತೇವೆ. ಆದರೆ ಆತನು ಹಾಗಲ್ಲ. ಹಾಗೆ ತಾನು ತನ್ನ ಮನಸ್ಸಲ್ಲಿ ಯಾರನ್ನು ಗೌರವಿಸಿದ್ರೆ ಎಷ್ಟು ನಂಬಿಕೆ ಇಟ್ಟದನಂದ್ರೆ, ಆತನು ಅಂತ ಒಂದು ರೀತಿ ದಾರುಣ್ಯವಾದಂಥ ಸಾವನ್ನು ಹೊಂದಿದಾಗಲೂ ಕೂಡ ಧೈರ್ಯದಿಂದ ಬಂದು ಆತನ ದೇಹವನ್ನು ಆತನ ತೆಗೆದುಕೊಂಡು ಹೋದನು. ಅಂದ್ರೆ ಅದು ಮೆಚ್ಚುಗೆ ವ್ಯಕ್ತಪಡಿಸುವಂತ ಕೆಲಸ. ಆತನ ಧೈರ್ಯವನ್ನು ಮೆಚ್ಚಿಕೊಳ್ಬೇಕು. ಯಾಕಂದ್ರೆ ಎಲ್ಲರೂ ವಿರೋಧ ಇತ್ತು. ಅಂದ್ರೆ ಮಧ್ಯದಲ್ಲಿ ಆತನ ಮಾಡಬೇಕಾದ್ರೆ ಅಲ್ಲಿ ಯಾಕಂದ್ರೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ಕೇವಲ ಅಲ್ಲಿ 1-13-14 ವಚನಗಳಿಗೆ ಸಮಾಪ್ತಿ ಆಗಲಿಲ್ಲ. 36 ವಚನಗಳು ನೋಡುವಾಗ ಕರ್ತನಾದ ಯೇಸು ಮುಂದೆ ಆತನಿಗೆ ಹೇಳ್ತಾನೆ ಅಂದ್ರೆ, ಮೋಶೆ ಯಾವ ರೀತಿಯಲ್ಲಿ ತಾಮ್ರದ ಸರ್ಪವನ್ನು ಮೇಲಕ್ಕೆ ಎತ್ತಲ್ಪಟ್ಟು ಜನರು ಸರ್ಪದಿಂದ ಕಡಿತಕ್ಕೊಳಗಾಗಿರುತ್ತ ನೋಡಿದಾಗ ಅದನ್ನು ದೃಷ್ಟಿಸಿ ಜೀವವನ್ನು ಮರಣದಿಂದ ಪಾರಾದರೂ, ಹಾಗೆ ಮನುಷ್ಯ ಕುಮಾರ ಎತ್ತಲ್ಪಡಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಶ್ರಮ ಮರಣ, ಆತನ ಯಜ್ಞದ ಕಾರ್ಯ, ಆತನ ಏನಂತಾರೆ ಪರಿಶುದ್ಧವಾದ ರಕ್ತದ ಸುರಿಸುವಿಕೆ, ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಅನ್ನುವಂಥ ಸಂಗತಿ ಆತನು ನಂಬಿರ್ಬೋದು. ಮತ್ತಷ್ಟೇ ಅಲ್ಲ, ಕೇವಲ ಸಾವು ಅಷ್ಟೇ ಅಲ್ಲ, ಆದರೆ ಆತನ ಮರಣ, ಸಮಾಧಿ, ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟು ಸುವಾರ್ತೆಗೆ ಇದೇ ಬೇಕಾಗಿರುತ್ತೆ. ಅದನ್ನೇ ಪೌಲನು ನೋಡ್ತೇವೆ 1 ಕೊರಿಂಥ 15ನೇ ವಾಕ್ಯದಲ್ಲಿ ಹೇಳ್ತೇನೆ, ನಾನು ನಂಬಿರುವಂಥ ಸಂಗತಿ ತಿಳಿಸ್ತೇನೆ, ಅದೇ ಸುವಾರ್ತೆ. ಏನಂದ್ರೆ ವಾಕ್ಯಗಳ ಬರಹಗಳ ಪ್ರಕಾರ, ಧರ್ಮಶಾಸ್ತ್ರ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಸತ್ತನು, ಉಣಲ್ಪಟ್ಟನು, ವಾಕ್ಯಗಳ ಪ್ರಕಾರವೇ ಆತನ ಎಬ್ಬಿಸಲ್ಪಟ್ಟನು. ಈ ಸಂಗತಿ ನಿಕೋದೇಮನಲ್ಲಿ ನೋಡ್ತೇವೆ. ಆದರೆ ಅದರ ಮಧ್ಯದಲ್ಲಿ ಇನ್ನು ಕೆಲವು ಸಂಗತಿಗಳನ್ನು ಮುಂದಿನ ಭಾಗದಲ್ಲೂ ನೋಡ್ತೇವೆ.